அண்ணா அண்ணா அண்ணா, நில்லண்ணோ காசு கொடுங்க அண்ணா. அண்ணா ஆட்டோ 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 ஒரு நிமிஷம். அண்ணா அண்ணா அந்த வண்டியை கொஞ்சம் ஓவர்டேக் பண்ணா டூலரை. அண்ணா கொஞ்சம் சீக்கிரம் பண்ணா அந்த வண்டியை புண்ணா கொஞ்சம் விரட்டி ஓட்டனா சீக்கிரம் பண்ணா. நோ அங்க 100 ரூபாய் காசு விழுந்துருச்சு. நான் உந்த நீ பாட்டுக்கு வந்துக்கிற. நோ என்னன்னா சொல்ற? உன்னேனா நீ பாட்டுக்கு விசாரிட்டு வர. நீ 100 ரூபாய் அவன் 100 ரூபாய்க்கு எவ்வளவு கஷ்டப்படுறான் தெரியுமாண்ணா? கொஞ்சம் பார்த்து பொறுப்பா போனா. ரொம்ப நன்றி. பத்திரமா வச்சுக்கண்ணா காசு. தேங்க்ஸ்ண்ணா. காசு பிசாட்டி எல்லாம் ஒரு நிமிஷம். ஏன்னா ஆட்டோ காசு 500 ரூபாய் தரம், நீ பாட்டுக்கு போயினேக்குற. ஆட்டோ காசு 500 ரூபாயா? ಅಣ್ಣ ಕಾಫಿ ರೆಡಿ ಇದೆ, ಕಾಫಿ ತಗೊಂಡು ಹೋಗು ಬಾ. ಅಣ್ಣ ಕಾಫಿ ತಣ್ಣಗಾಗುತ್ತೆ, ತಗೊಂಡು ಹೋಗು ಬಾ. ಲೇ ನಾಯಿ, ಕಾಫಿ ತಣ್ಣಗಾಗುತ್ತೆ, ತಗೊಂಡು ಹೋಗು ಬಾ. ಮರ್ಯಾದೆಯಿಂದ ಅಣ್ಣ ಅಂತ ಕರೆದ್ರೆ ಕೇಳ್ಸಲ್ವಾ? ಓ ಫೆರಾಜ್ ಅಣ್ಣ. ಓ ಫರೂಕ್, ಏನ್ ಬೇಕು? ಹಣ್ಣು ಬೇಕಾಗಿತ್ತು. ತಗೋ, ಯಾವ್ದು ಬೇಕು? ಎಷ್ಟಣ್ಣ? ಹೋಗಿ ಇಟ್ಕೋ. ಎಷ್ಟಣ್ಣ? ನಿನ್ನ ಹತ್ರ ಏನ್ ದುಡ್ಡು ತಗೊಳ್ಳೋದು? ಹೋಗು. ಎಷ್ಟ ಹೇಳಿ ಅಣ್ಣ. ಹೋಗು, ನಿನ್ನ ಹತ್ರ ಏನ್ ದುಡ್ಡು ತಗೊಳ್ಳೋದು? ಹೋಗು. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಹಾ ಸರಿ. ಅಣ್ಣ ಒಂದು ವಿವೋ V29 ಫೋನ್ ಕೊಡು. 20ನೇನಾ? ಸರಿ ಬರ್ಲಾ? ಅಣ್ಣ ದುಡ್ಡು ನಾನ್ ಕಲ್ಲಂಗಡಿ ಹಣ್ಣು ಕೊಟ್ಟಾಗ ದುಡ್ಡು ಕೇಳಿದ್ನ? ಇಲ್ಲ. ಮತ್ತೆ ನೀನ್ ಯಾಕೆ ದುಡ್ಡು ಕೇಳ್ತಾ ಇದೀಯಾ? ಸರಿ ಬರ್ಲಾ? ಇದೆ ಅಕ್ಕ. ಎಷ್ಟು ಪ್ಲೇಟ್ ಬೇಕಿತ್ತಕ್ಕ? 50 ಪ್ಲೇಟ್ ಬೇಕಾಗಿತ್ತಣ್ಣ. ಸರಿ ಆಯ್ತಕ್ಕ, ಕೊಡ್ತೀನಿ. ಅಕ್ಕ ನಿಮ್ದು ರೆಡಿ ಆಗಿದೆ ನೋಡಿ. ಎಷ್ಟಾಯ್ತು? 500 ರೂಪಾಯಿ ಆಯ್ತಕ್ಕ. ಸರಿ ತಗೊಳ್ಳಿ. ನೋಡಿದ್ಯಾ, ನಾವು ಒಬ್ಬರಿಗೆ ಒಳ್ಳೇದ್ ಮಾಡಿದ್ರೆ ಆ ದೇವ್ರು ನಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ. ಅಣ್ಣ ಇವತ್ತು ಸ್ವಲ್ಪ ದುಡ್ಡು ಬೇಕಿತ್ತಣ್ಣ, ಮನೇಲಿ ಆರಾಮಿಲ್ಲ. ಹೋದ್ ವಾರನೇ ಇಸ್ಕೊಂಡಿದ್ಯಲ್ಲ, ಅರ್ಜೆಂಟ್ ಐತಂತ. ಯಾವಾಗ ನೋಡು ದುಡ್ಡು ಅಂತ ಸಾಯ್ತಿರ್ತೀವಿ. ಹೋಗಿ ಕೆಲಸ ಮಾಡೋಗು. ಊಟ ಇದೆನಾ? ಇದೆ ಅಕ್ಕ. ಎಷ್ಟು ಪ್ಲೇಟ್ ಬೇಕಿತ್ತಕ್ಕ? 50 ಪ್ಲೇಟ್ ಬೇಕಾಗಿತ್ತಣ್ಣ. ಸರಿ ಆಯ್ತಕ್ಕ, ಕೊಡ್ತೀನಿ. ನೀನೇನ್ ತಲೆ ಕೆಡ್ಸ್ಕೊಬೇಡ, ನಿನ್ಗೆ ಅದೆಷ್ಟು ಬೇಕು ನಾನು ಕೊಡ್ತೀನಿ, ಸುಮ್ನಿರಲ್ಲ. ನನ್ ಮೊಮ್ಮಗಿಗೆ ಹುಷಾರಿಲ್ಲ ಕಣಪ್ಪ, ಅರ್ಜೆಂಟು. ಹೊಸಿ ದುಡ್ಡಿದ್ರೆ ಕೊಡಪ್ಪ. ಹುಷಾರಿಲ್ವಣ್ಣ? ದುಡ್ಡೇನು ಐತೆ, ಆದ್ರೆ ಕೊಡಕ್ ಮನ್ಸಿಲ್ಲ ಅಣ್ಣ. ನಿಮ್ಮಪ್ಪ ನಾನುವೆ ಒಂದೇ ತಾಯಿ ಹೊಟ್ಟೆಲ್ ಹುಟ್ಟದೇ ಇದ್ರು ಅಣ್ಣ ತಮ್ಮದರಿಗಿಂತ ಹೆಚ್ಚಾಗಿ ಬದುಕಿದ್ದವ್. ಏನೋ ಕಷ್ಟ ಅಂತ ಬಂದ್ರೆ ಹಿಂಗ್ ಮಾತಾಡ್ತೀಯಲ್ಲಪ್ಪ. ಎಲ್ಲ ಕಷ್ಟ ಅಂತಾನೆ ಬರ್ತಾರೆ, ಅದೇ ಕೇಳಕ್ ಹೋದ್ರೆ ಪೊಲೀಸು, ಕೋರ್ಟು, ಕಚೇರಿ ಅಂತ ಧಮಕಿ ಹಾಕ್ತಾರೆ. ಕೊನೆಗೆ ನನ್ ಬುಡಕ್ಕೆ ಬರ್ತದೆ. ತಿಳ್ಕೊಬಿಡಿ ಕಾರಣ. ಅವನು ಒಳ್ಳೆಯವನೇ ಕಾರಣ, ಆದ್ರೆ ಅವ್ನು ಇಷ್ಟು ಕೆಟ್ಟವನಾಗ ಕಾರಣ ಸರ್ಕಾರ ತಗೊಂಡ್ರ ನಿರ್ಧಾರಗಳು. ಏನ್ ಹೇಳ್ತದ್ಯಪ್ಪ? ಸರ್ಕಾರನೇ ಹೇಳೈತಲ್ಲಣ್ಣ, ಯಾರಿಗೂ ಸಾಲ ಕೊಡಂಗಿಲ್ಲ, ಕೊಟ್ಟಿರೋ ಸಾಲ ಬಲವಂತವಾಗಿ ಏನೋ ಕೇಳಕ್ ಹೋದ್ರೆ ನಿಮ್ ಮೇಲೆ ಕೇಸ್ ಆಗತ್ತೆ ಅಂತ. ಯಾರ 10 ಜನ ಅಲ್ಕ ಕೆಲಸ ಮಾಡಿದ್ರು ಅಂತ ಲಕ್ಷಾಂತರ ಜನ ಹೊಟ್ಟೆಪಾಡಿಗಾಗಿ ಮಾಡಿರೋಂತ ಸಾಲನ ನೀಯತ್ತಾಗಿ ತೀರಿಸ್ತಾರಲ್ಲ, ಅಂತವ್ರಿಗೂ ತೊಂದರೆ ಆಯ್ತಲ್ಲಣ್ಣ. ಕಷ್ಟಗಳು, ಕಾಯಿಲೆಗಳು ಹೇಳಿ ಕೇಳಿ ಬಂದವಣ. ಇಂತ ಕೆಟ್ಟ ನಿರ್ಧಾರದಿಂದ ಎಷ್ಟೋ ಸಂಬಂಧಗಳು ಹಾಳಾಗೋಯ್ತವೆ. ನಾಳೆ ನಾನೇ ಬಂದು ದುಡ್ಡು ಕೇಳಿದ್ರು ನೀವು ಕೊಡಕ್ಕಿಲ್ಲ ಅಂತ ಪರಿಸ್ಥಿತಿ ಬಂದ್ಬಿಡವೆ. ಅದೆಷ್ಟು ದುಡ್ಡಾರು ನಾನು ಕೊಡ್ತೀನಿ, ಯೋಚನೆ ಮಾಡಬೇಡಿ, ಬನ್ನಿ. ಇಂತ ಕೆಟ್ಟ ಪರಿಸ್ಥಿತಿಲಿ ಒಬ್ಬ ಒಳ್ಳೆ ವ್ಯಕ್ತಿಗೆ ನನ್ ಕೈಲಿ ಒಳ್ಳೇದ್ ಮಾಡಕ್ ಆಗ್ಲಿಲ್ವಲ್ಲ, ತುಂಬಾ ನೋವಾಗ್ತಾ ಇದೆ ಕಣ. ಈ ಪಾಪಿ ಜನರ ಹಾಳು ದುನಿಯ, ಜೀವಂತ ಸುಡುಗಾಡು ಎಲ್ಲ. ಹಲೋ, ಇದು 2024. ಹೆಣ್ಮಕ್ಳಿಗೂ ಗಾಡಿ ಚೆನ್ನಾಗಿ ಓಡ್ಸಕ್ ಬರುತ್ತೆ, ನಾವೇನ್ ಎಲ್ಬೋರ್ಡ್ಗಳಲ್ಲ. ಸೂಪರ್ ಮೇಡಮ್, ಸೂಪರ್ ಸಕ್ಕತ್ತಾಗಿ ಹೇಳಿದ್ರಿ ಮೇಡಮ್ ಡೈಲಾಗ್. ನಾನು ಹೆಂಗೆ ಹೇಳ್ಕೊಟ್ಟು ಹಂಗೆ ಹೇಳಿದ್ರಿ ಮೇಡಮ್. ಅಲ್ಲಿ ಮುಂದೆ ಸ್ವಲ್ಪ ಟ್ರಾಫಿಕ್ ಆಗ್ತಿದೆ, ಕಾರ್ನ ಸ್ವಲ್ಪ ಹಂಗೆ ಹಿಂದಕ್ಕೆ ತಗೋಬಿಡಿ. ಸೂಪರ್ ಮೇಡಮ್, ಸೂಪರ್. ಮೇಡಮ್ ನಾನು ಹೇಳಿದ್ದು ಹಿಂದೆ ಪಾರ್ಕಿಂಗ್ ಮಾಡಿ ಅಂತ ಮೇಡಮ್, ಮುಂದೆ ಹೋಗಿ ಗುದ್ದೇ ಬಿಟ್ರಲ್ಲ ಮೇಡಮ್. ಓ ಹಿಂದೆನಾ? ಅಣ್ಣ ನಾಳೆ ನನ್ ಬರ್ಡೇ ಐತಲ್ಲ, ಗಿಫ್ಟ್ ಏನಣ್ಣ ಕೊಟ್ಟಿ? ನೀನು ಹೋದ ವರ್ಷ ನನಗೇನ್ ಕೊಟ್ಟಿದ್ದೋ ಅದೇ. ನಾನ್ ನಿನ್ಗೇನು ಗಿಫ್ಟ್ ಕೊಟ್ಟೇ ಇಲ್ವಲ್ಲ. ನಂದು ಅದೇ. ನಮ್ ಬರ್ತಡೇ ಇದ್ದಾಗ ಯಾವ ನನ್ ಮಗನು ಏನು ಗಿಫ್ಟ್ ಕೊಡಿಕಿಲ್ಲ, ಈಗ ಕಿಸಿಬೇಕಂತೆ ನಾನು. ಬಬ್ಲಿ ಬೊಗ್ಲಿ
ಹೇಳೆ. ಸಂಡೇ ಅಲ್ವಾ? ಸ್ಟಾಪ್. ನಿನ್ಗಿಷ್ಟ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು, ಅದೇ ಅಲ್ವಾ? ಅದೆಲ್ಲ ಏನಿಲ್ಲ, ನಿನ್ಗಿಷ್ಟ ಆಗಿರೋ ಜಾಗಕ್ಕೂ ಕರ್ಕೊಂಡೋಗು, ಪರವಾಗಿಲ್ಲ. ನನ್ಗಿಷ್ಟ ಆಗಿರೋ ಜಾಗ ಬಾರಂಗ್ಲಿ, ಕರ್ಕೊಂಡೋಗ್ಲಾ? ಕುಡಿಯದಿದ್ದರೆ ಈ ಜನ ನಡೆಯಲಾರದೋ ಜೀವನ. ಸ್ವಲ್ಪ ಹೊಲ್ಕೊಡ 10 ರೂಪಾಯಿನ. ಎಷ್ಟು? ಏನೇ ಮಾಡ್ತಾ ಇದೀಯಾ? ಮೊಬೈಲ್ ನೋಡ್ತಾ ಇದ್ದೀನಿ. ರೀ, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ನೀವೇನಾದ್ರೂ ಗಿಫ್ಟ್ ಕೇಳಿ, ಇವತ್ತು ನಾನು ಕೊಡ್ತೀನಿ. ಡೈವರ್ಸ್ ಕೊಟ್ಬಿಡು. ಬರೀ ಇಂಥದೆಯ. ರೀ, ಇವತ್ತು ಸರ್, ಎಲ್ಲಾ ಗ್ರೂಪ್ ಅಲ್ಲಿ ಒಬ್ಬ ಶ್ರೀಮಂತ ಫ್ರೆಂಡ್ ಇರ್ತಾನೆ. ಆತರ ನಿಮ್ ಗ್ರೂಪ್ ಅಲ್ಲಿ ಯಾರಿದ್ದಾರೆ ಸರ್? ಸರ್ ನಮ್ ಗ್ರೂಪ್ ಅಲ್ಲಿ ಇವನೇ ಸರ್ ಶ್ರೀಮಂತ. ಮುಖ ನೋಡಿದ್ರೆ ಆತರ ಕಾಣಕ್ಕೆ ಇಲ್ವಲ್ಲ ಸರ್? ಸರ್ ಮುಖದ ಮೇಲೆ ಹೋಗ್ಬೇಡಿ, ನಮಗೆ 2 ವೀಲರ್ ತಗೊಳಕ್ ಆಗ್ತಾ ಇಲ್ಲ. ಇವ್ರ ಅಪ್ಪನ ಹತ್ರ 4 ವೀಲ್ ಇದೆ, ಅದು ಆಟೋಮೆಟಿಕ್. ಅದ್ ವೀಲ್ ಚೇರ್ ಗಣ, ಅದಲ್ಲ ಅದಾದ್ರೂ ಇದೆಯಲ್ಲಪ್ಪ ನಿಮ್ಮ ಹತ್ರ, ನಮ್ಮ ಹತ್ರ ಅದು ಇಲ್ವಲ್ಲ. ನಿನ್ ಕಾಲ್ ಮುರ್ಕೊ, ನಿನ್ಗೂ ಕೊಡಿಸ್ತೀನಿ. ಗುರು, ನಿನ್ಗೆ ಸರಿಯಾಗಿ ಓದಕ್ ಬರಲ್ವಂತೆ. ಯಾರು ಹೇಳಿದ್ದು? SLCಲಿ ನಾನು ಸ್ಟೇಟ್ಗೆನೆ ಜಸ್ಟ್ ಪಾಸ್. అందుకే ಇದು ಬೇಡಮ್ಮ. ತಮ್ಮಿ ನಿಲ್ರ. ಅಯ್ಯೋ ಮಾಟಿಗೆನೋ ಸೆತ್ತಡ. தம்பி வாடாங்க. அண்ணா தம்பி காய் நல்லா இருக்குது, என்னப்பா ரேட்டு? 100 ரூபாண்ணா. இந்த காயெல்லாம் நம்ம கடையில் வேறு 50 ரூபா தான்ப்பா. அப்படியாண்ணா? இந்தாண்ணா எனக்கு ஒரு காய் கொடுண்ணா. இந்தாப்பா. அப்பா வாப்பா தம்பி கடைக்கு. கண்டிப்பா வரணும் உன் கடைக்கு. வாடா, நம்ம தப்பிச்சலாம். நான் காய் கேட்ட சீக்கிரம் கொடுண்ணா, நான் கிளம்புறேன். ಅಣ್ಣ ಸಾಂಬಾರ್ ನೋಡಿ ಎಷ್ಟು ಗರಂ ಅದ. ಬಗ್ಗಿಸ್ ಕುಂಡೆ ಹಾಕೋದಕ್ಕೆ. ಡುಮೆ, ಮನೆ ಕೆಲಸ ಎಲ್ಲ ನೀನು ಒಬ್ಳೆ ಮಾಡ್ತೀಯಲ್ಲ, ನಿಂಗೋಸ್ಕರ ಅಂತ ನಾನು ಕೈಯಾರೆ ಫಸ್ಟ್ ಟೈಮ್ ಟೀ ಮಾಡಿದ್ದೀನಿ. ಕುಡಿದ್ಬಿಟ್ಟು ಹೆಂಗಿದೆ ಅಂತ ಹೇಳೆ. ಫುಲ್ ಸ್ಟ್ರಾಂಗ್ ಆಗಿ ಮಸ್ತ್ ಮಾಡಿದ್ಯಾ ನೋಡು. ಥ್ಯಾಂಕ್ ಯು. ರುಕೋ ಜರಾ, ಸಬರ್ ಕರೋ. ಡುಮಾ, ನನ್ನ ಫ್ರೆಂಡ್ ಸವಿತಾ ಬಂದಿದ್ದಾರೆ, 2 ಲೋಟ ಟೀ ಮಾಡ್ಕೊಬರೋ. ನೀನ್ ತುಂಬಾ ಚೆನ್ನಾಗಿ ಟೀ ಮಾಡ್ತೀಯಾ. ಡುಮಾ, ಖಾಲಿ ಕೊಡ್ಕೊಂಡು 1 ಲೋಟ ಟೀ ಮಾಡ್ಕೊಡೋ. ಡುಮಾ, ತುಂಬಾ ತಲೆನೋವ್ತೈತೆ, 1 ಲೋಟ ಟೀ ಮಾಡ್ಕೊಡೋ. ಡುಮಾ, 1 ಲೋಟ ಟೀ ತಗೋ. ಅದಕ್ಕೆ ಗಂಡ್ ಮಕ್ಳು ಮನೇಲಿ ಏನೇ ಕೆಲಸ ಬಂದ್ರು ತೋರ್ಸ್ಕೊಳಲ್ಲ, ನಿಮ್ಮಂತ ಚೊರೆ ಕೊಡ್ತೀರಂತಾನೆ. ಆದ್ರೂ ಟೀ ಚೆನ್ನಾಗ್ ಮಾಡ್ತೀಯಾ. ಹಲೋ ಅಕ್ಕ, ಮಾವ ಇಲ್ಲೇ ದೇವಸ್ಥಾನ ಕೂತವನೆ. ಏನಾಯ್ತಾ? ಮಾವ ಏನಾಯ್ತು ಅಂದ್ರೆ, ಪಕ್ಕದ ಮನೆ ಆಂಟಿ ಯಾರ ಜೊತೆನೋ ಓಡೋಗಿದ್ದಾಳಂತೆ. ಅವಳಿಗೂ ನನಗೂ ಏನಿಲ್ಲ ಸಂಬಂಧ. ಏನ್ ಸಂಬಂಧ ಅಂದ್ರೆ, ಯಾಕೋ ನಿನ್ ಮೇಲೆ ನನ್ಗೊಂಚೂರು ಡೌಟ್ ಇತ್ತು, ಅದಕ್ಕೆ ನೋಡ್ಕೊ ಹೋಗುಮೆ ಅಂತ ಬಂದೆ. ಜೀಪು 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 500 ರೂಪಾಯಿ 500 ರೂಪಾಯಿ ಜೀಪು ಜೀಪು. ಎಷ್ಟಪ್ಪ ಒಂದ್ ಕಾರು? ಅಣ್ಣ ಇದು 400 ರೂಪಾಯಿ ಕಣ. 400 ರೂಪಾಯಿ ಯಾಕೆ ಹೇಳಿಯೇ? ಒಂದ್ ಕೆಲ್ಸ ಮಾಡು, 2ಕ್ಕೆ 500 ರೂಪಾಯಿ ಕೊಡ್ತೀನಿ, ಕೊಟ್ಟಿಯಾ? ಅಯ್ಯೋ, ಬೆಳಿಗ್ಗೆಯಿಂದ ವ್ಯಾಪಾರ ಇಲ್ಲ ಕಣ. ಆಯ್ತು ಕೊಡೋಣ, ತಗೋಣ 2. ಅಣ್ಣ ಇಲ್ಲೋ ಡೂಪ್ಲಿಕೇಟು. ನೀನೇನ್ ಕಾರ ಒರಿಜಿನಲ್ ಕೊಟ್ಟಿದೀಯಾ? ಮಡಿಕೊ ಮುಚ್ಕೊಂಡೆ.
ಯಾರೇ ನೀವು ಯಾರ್ ಬೇಕಾಗಿತ್ತು? ಅಜ್ಜಿರಿ ಎಲ್ಲಾರು ಸಾಲ ಮನ್ನಾ ಮಾಡಕ ಗೌರ್ಮೆಂಟ್ ಐತ್ರಲ್ಲ ಒಂದ್ ಯೋಜನೆ ಜಾರಿ ತಂದತ್ರಿ. ಅಜ್ಜಿರಿ ನೀವೆಲ್ಲರೂ ಸಾಲ ಮಾಡ್ರಿ ಅಣ್ಣ? ಹೌದ್ರಿ. ಎಷ್ಟ್ ಮಾಡ್ರಿ? 15 ಲಕ್ಷ ರೀ. ಅಜ್ಜಿರಿ ಬ್ಯಾಂಕ್ದಾಗೋ ಏನ್ ಸೊಸೈಟಿದಾಗೋ? ಸೊಸೈಟಿದಾಗ್ರಿ. ಸೊಸೈಟಿದಾಗ 15 ಲಕ್ಷ. ಮತ್ತೆಲ್ರ ಬೇರೆ ಕಡೆ ಮಾಡ್ರಿ ಅಣ್ಣ? लेकिन ये साला कर क्या रहा है यहाँ पे? ಅಜ್ಜಿರಿ ಅಂದ್ರ ನಿಮ್ ಕಳಬಳ್ಳಾರ ಕಡೆ ಎಲ್ಲರ ಫ್ರೆಂಡ್ಸ್ ಕಡೆ ಅದು ಸಾಲ ಐತೆನ ಬರ್ಕೋಬೇಕಲ್ಲ ಅದಕ್ಕೆ ಯಾವ್ದು? ಕಳಬಳ್ಳಿ ಅವ್ರ ಕಡೆ ಒಂದ್ 5.5 ಲಕ್ಷ ಐತ್ರಿ. ಕಳಬಳ್ಳಾರ ಕಡೆ ಒಂದ್ 5.5 ಲಕ್ಷ. रुको जरा. ಅಜ್ಜಿರಿ ಈ ಮನಿ ಸ್ವಂತ ಐತೋ ಏನ ಬಾಡಿಗೆ? ಈ ಮನಿ ಬಾಡಿಗೆ ಅಲ್ರಿ, ಅಡ ಇಟ್ಟಿದ್ದೈತ್ರಿ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮನಿ ಬಾಡಿಗೆ ಇಲ್ಲ, ಅಡ ಇಟ್ಟಿದ್ದ ಐತಿ. और अभी तो रुको, क्लाइमैक्स अभी बाकी. ಹಲೋ, ಎಲ್ಲ ಕೇಳ್ಕೊಂಡೇನ? ನಿಮ್ ಅವ್ರ ಬರೋಬ್ಬರಿ ಚೌಕಶಿ ಮಾಡ್ರು. ಆ ಅಜ್ಜಿ ಮತ್ತ ಆಕಿ ಮಗ ಏಕ್ ನಂಬರ್ ಭಿಕಾರಿ ಅದಾರ. ಅಂತವ್ನ ಮನಿಗೆ ನಿನ್ ಮಗಳ ಕೊಡಾಕ್ತಿ. ಮಾರ್ಕೆಟ್ಗೆ ಹೋಗ್ಬರಂ ಬಾಲೆ. ಬಂದ್ರೆ ನನಗೇನು ಉಪಯೋಗ? ಟೀ ಕುಡಿಸಿನ್ ಬಾಲೆ. ರೈಟ್. ಹಗರಿಲ್ಲ ಮಗನ ಹಗರಿಲ್ಲ. ಸಾಡ ಬಳಿ ಬೇಡ ತಮ್ಮ ಸಾಡ. ಇನ್ನ ಎಲ್ಲ ಲೇ ಮೈ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬರಂ ಬಾಲೆ, ಸ್ವಲ್ಪ ಅರ್ಜೆಂಟ್ ಐತೆ. ಬಂದ್ರೆ ನನಗೇನ್ ಕೊಡಿಸ್ತಿ? ನೀನ್ ಬಿರಿಯಾನಿ ಕೊಡಿಸ್ತೀನಿ ಬಾಲೆ ಅಪ್ಪ. ಕರೆಕ್ಟ್. ಎಂದೆಂತ ನನ್ನ ಮಕ್ಳ